ಪ್ರಶಾಂತ್ ಈಗ ಲೇಕ್ಪಾಲ್ ಹತ್ರ ರಕ್ತಿಕಾ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಅಂಕಲ್, ನಿಮ್ಗೆ ರಕ್ತಿಗಳ ಬಗ್ಗೆ ಏನಾದ್ರೂ ಒಂಚೂರು ಗೊತ್ತಾ? ಇಲ್ಲ ಪುಟ್ಟ, ನನ್ಗೇನೂ ಗೊತ್ತಿಲ್ಲ. ನನಗೇನ್ ಗೊತ್ತಿದೆ ಅಂದ್ರೆ ರಕ್ತಿಗಳ ಭಯದಿಂದ ಈ ಹಳ್ಳಿಲಿ ಯಾರು ಕೂಡ ಹೋಳಿ ಆಡಲ್ಲ. ನಾವು ರಕ್ತಿಕೆಯಿಂದ ಈ ಹಳ್ಳಿಗೆ ಮುಕ್ತಿ ಕೊಡ್ಬೇಕು ಅಂತಂದ್ರೆ ನಾವ್ ಮೊದ್ಲು ಇದನ್ನ ಹುಡುಕ್ಬೇಕು. ಈ ಹಳ್ಳಿಗೂ ರಕ್ತಿಕಾಗೂ ಏನ್ ಸಂಬಂಧ ಅಂತ. ಅವಾಗ ನಮ್ಗೆ ರಕ್ತಿಗಳ ರಹಸ್ಯ ಏನು ಅಂತ ಗೊತ್ತಾಗುತ್ತೆ. ಈಗ ನಾವು ಏನ್ ಮಾಡೋದಪ್ಪ? ಇಡೀ ಊರಲ್ಲಿ ಭಯದ ವಾತಾವರಣ ಮೂಡಿರುತ್ತೆ. ರಕ್ತಿಕಾ ವಾಪಸ್ ಬಂದಿದ್ದಾಳೆ ಅಂತ. ಎಲ್ರೂ ಕೂಡ ಬಿಳಿ ಬಟ್ಟೆಯನ್ನ ಧರಿಸಿದ್ದಾರೆ. ಹೆಣ್ಮಕ್ಳು ಕುಂಕುಮ ಕೂಡ ಇಟ್ಕೊಂಡಿರೋದಿಲ್ಲ. ನಾನು ಕಳೆದೋಗ್ಬಿಟ್ಟಿದ್ದೀನಿ, ನನಗೆ ದಾರಿ ತೋರಿಸ್ತೀರಾ? ಎಲ್ಲ ಹೋಗ್ಬೇಕು ನೀನು? ನಿಮ್ಮ ಕಣ್ಣೊಳಗಡೆ ಕಳೆದೋಗ್ಬಿಟ್ಟಿದ್ದೀನಿ, ನಿಮ್ ಹೃದಯದ ದಾರಿ ತೋರಿಸ್ತೀರಾ? ಇದನ್ನ ಕೇಳಿ ಆ ಹುಡುಗಿ ಕೋಪದಿಂದ ಅವನಿಗೆ 2 ಏಟು ಹೊಡಿತಾಳೆ. ಮೂರ್ಖ, ಮದ್ವೆ ಆಗಿರೋ ಹುಡ್ಗಿನ ರೇಗಿಸ್ತೀಯಾ? ಅರೆ, ಈ ರಕ್ತಿಕಾಳಿಂದಾಗಿ ನಮ್ಗೆ ಯಾರು ಕುಂಕುಮನೇ ಇಡೋದಿಲ್ಲ. ನಮ್ಗೆ ಹೇಗ್ ಗೊತ್ತಾಗುತ್ತೆ ಯಾರು ಮದ್ವೆ ಆಗಿದ್ದಾರೆ ಯಾರು ಮದ್ವೆ ಆಗಿಲ್ಲ ಅಂತ? ಪ್ರಶಾಂತ್ನ ತಂದೆ ಒಂದು ಹಳೆ ಟಿವಿಯನ್ನ ಹಿಡ್ಕೊಂಡು ನಿಂತಿರ್ತಾರೆ. ತಗೋ ಮಗನೇ, ಬ್ಲಾಕ್ ಅಂಡ್ ವೈಟ್ ಟಿವಿ. ಇವತ್ತಿನ ಕಾಲದಲ್ಲಿ ಯಾರ್ ನೋಡ್ತಾರೆ ಈ ಬ್ಲಾಕ್ ಅಂಡ್ ವೈಟ್ ಟಿವಿನ? ಒಂದ್ ವೇಳೆ ನಾವೇನಾದ್ರು ಕಲರ್ ಟಿವಿ ನೋಡಿದ್ರೆ ನೀನ್ ನಮ್ಮನ್ ಬದುಕೋಕ್ ಬಿಡ್ತೀಯಾ? ನಾನ್ಯಾಕ್ ಬಿಡೋದಿಲ್ಲ? ನೀವ್ ಯಾಕೆ ಹೇಳ್ತಿದ್ದೀರಾ? ಏನು ಇಲ್ಲ, ನೀನ್ ಸುಮ್ನೆ ರೆಸ್ಟ್ ತಗೋ. ಇಲ್ಲ, ನೀವ್ ಹೇಳಿ. ಇತ್ತೀಚೆಗೆ ನನ್ನ ವಿಚಿತ್ರವಾಗಿ ಯಾಕೆ ನೋಡ್ತಿದ್ದೀರಾ ನೀವೆಲ್ರೂ? ನನ್ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ. ಆತರ ಏನು ಇಲ್ಲ ಕಣೆ, ನಿನ್ ಆರೋಗ್ಯ ಸರಿ ಇಲ್ವಲ್ಲ, ಅದಕ್ಕೆ ಹಾಗನ್ನಿಸ್ತಿದೆ ಅಷ್ಟೇ. ನೀನು ರೆಸ್ಟ್ ಮಾಡು ಸಾಕು. ಪ್ರೀತಿ ಮಲ್ಕೋತಾಳೆ. ಆದ್ರೆ ಪ್ರಶಾಂತ್ ಮನ್ಸಲ್ಲಿ ಭಯ ಇನ್ನು ಹಾಗೆ ಉಳ್ಕೊಂಡಿರುತ್ತೆ. ಅವನು ಭಯದಿಂದಾನೇ ಪ್ರೀತಿಯನ್ನ ನೋಡ್ಕೊಂಡು ನಿಂತಿರ್ತಾನೆ. ರಾತ್ರಿ ಸಮಯ ಆಯ್ತು. ಗಾಳಿಯಲ್ಲಿ ಸರಸರ ಅಂತ ಶಬ್ದ ಬರ್ತಿರುತ್ತೆ. ರಕ್ತಿಕಾಳ ಅಬ್ಬರ ಯಾವ ರೀತಿ ಇರುತ್ತೆ ಅಂದ್ರೆ ಯಾರು ಕೂಡ ಮನೆಯಿಂದ ಹೊರಗ್ ಬರೋದೇ ಇಲ್ಲ. ಲಿಖಿತಾ ಕೆಲ್ಸದಿಂದ ಲೇಟ್ ಆಗಿ ಬರ್ತಿರ್ತಾಳೆ. ಅವಳು ಸ್ಪೀಡ್ ಆಗಿ ಸೈಕಲ್ ತುಳಿತಾ ತನ್ನ ಮನೆ ಕಡೆ ಹೋಗ್ತಾ ಇರ್ತಾಳೆ. ಆದ್ರೆ ಅವಳ ಮನ್ಸಲ್ಲಿ ಒಂದು ಭಯ ಹಾಗೆ ಇರುತ್ತೆ. ಈ ರಕ್ತ, ಅಯ್ಯೋ ದೇವ್ರೇ! ಲಿಖಿತಾ ಹೆದ್ರುಕೊಂಡು ರಕ್ತವನ್ನ ಒರ್ಸೋಕ್ ಶುರು ಮಾಡ್ತಾಳೆ. ಆದ್ರೆ ಆ ರಕ್ತ ಅವಳ ಬಟ್ಟೆಲೆಲ್ಲ ಹಾಗೆ ಇರುತ್ತೆ. ಅವಳ ಹೃದಯ ಜೋರಾಗಿ ಹೊಡ್ಕೋತಾ ಇರುತ್ತೆ. ಅವಳಿಗೆ ಭಯ ಆಗುತ್ತೆ, ಏನಾದ್ರೂ ರಕ್ತಿಕಾ ಬಂದ್ಬಿಡ್ತಾಳ ಅಂತ. ಪ್ರೀತಿ ಮಲ್ಕೊಂಡಿರ್ತಾಳೆ, ಆದ್ರೂ ಕೂಡ ಅವಳ ಕಣ್ಣು ಓಪನ್ ಆಗುತ್ತೆ. ಅವಳ ಕಣ್ಣಲ್ಲಿ ಕೆಂಪು ಬಣ್ಣದ ಛಾಯೆ ಮೂಡಿರುತ್ತೆ. ಅವಳು ಗಾಳಿಯಲ್ಲಿ ಹಾರ್ತಾ ಇರ್ತಾಳೆ. ಬಾಗ್ಲು ತನ್ನಷ್ಟಕ್ಕೆ ತಾನೇ ಓಪನ್ ಆಗುತ್ತೆ. ಪ್ರೀತಿ ಗಾಳಿಯಲ್ಲಿ ಹಾರ್ಕೊಂಡು ಲಿಖಿತಾ ಇರೋ ಕಡೆ ಬರ್ತಾಳೆ. ಪ್ರಶಾಂತ್ ಕೂಡ ಹೆದ್ರುಕೊಂಡು ಅವಳನ್ನ ಹಿಂಬಾಲಿಸ್ತಾನೆ. ಅವಳೆಲ್ಲ ಹೋಗ್ತಿದ್ದಾಳೆ ಅಂತ ನೋಡೋದಕ್ಕೋಸ್ಕರ. ನನ್ನ ಬಿಟ್ಬಿಡು, ನಾನೇನು ಮಾಡ್ಬೇಡ, ಇದು ಬಣ್ಣ ಅಲ್ಲ, ರಕ್ತ. ಪ್ರೀತಿ ಒಂದು ಭಯಾನಕ ರೀತಿಯಲ್ಲಿ ನಗ್ತಾ ಇರ್ತಾಳೆ. ಅವಳ ಆ ನಗುವಿನಿಂದ ಎದೆನೆ ಹೊಡ್ಕೋತಾ ಇರುತ್ತೆ. ಲಿಖಿತಾ ಭಯದಿಂದ ಅಲ್ಲಿಂದ ಜೋರಾಗಿ ಓಡೋಕ್ ಶುರು ಮಾಡ್ತಾಳೆ. ಆಗ ಪ್ರೀತಿ ಕೈ ಇದಕ್ಕಿದಂಗೆ ಉದ್ದ ಆಗುತ್ತೆ. ಅವಳು ಲಿಖಿತಾ ಕತ್ತನ್ನ ಹಿಡ್ಕೋತಾಳೆ ಮತ್ತವಳನ್ನ ಸಾಯಿಸ್ಬಿಡ್ತಾಳೆ. ಪ್ರಶಾಂತ್ ಇದನ್ನೆಲ್ಲ ನೋಡಿ ನಡ್ಗೋಕ್ ಶುರು ಮಾಡ್ತಾನೆ. ಮತ್ತಲ್ಲಿಂದ ಜೋರಾಗಿ ಓಡ್ ಹೋಗ್ತಾನೆ. ಓಡಿ ಅವನು ತನ್ನ ಮನೆಗೆ ವಾಪಸ್ ಬಂದ್ಬಿಡ್ತಾನೆ. ಆದ್ರೆ ಮನೆಯಲ್ಲಿ ಪ್ರೀತಿ ಮೊದಲೇ ಅಲ್ಲಿ ಕೂತಿರ್ತಾಳೆ, ಏನೋ ಆಗೇ ಇಲ್ಲ ಅನ್ನೋ ತರ. ಅದನ್ನ ನೋಡಿ ಪ್ರಶಾಂತ್ಗೆ ಇನ್ನೂ ಗಾಬರಿ ಆಗುತ್ತೆ. ಇಷ್ಟು ರಾತ್ರಿಯಲ್ಲಿ ಎಲ್ಲಿ ಹೋಗಿದ್ರಿ ನೀವು? ಅಯ್ಯೋ ನಾನಾ ಇಲ್ಲ, ಎಲ್ಲೂ ಹೋಗಿಲ್ಲ. ತುಂಬಾ ಭಯ ಪಡ್ತಿರೋ ತರ ಅನಿಸ್ತಿದೆ. ಹೇಳಿ, ಏನಾಯ್ತು? ಎಲ್ಲಿ? ನಾನೆಲ್ಲಿ ಭಯ ಪಡ್ತಾ ಇದ್ದೀನಿ? ನಾನು ಇಲ್ಲಿಗೆ ವಾಶ್ರೂಮ್ಗೆ ಹೋಗಿದ್ದೆ ಅಷ್ಟೇ. ಅದ್ಬಿಡು, ನೀನ್ ಎಲ್ಗೋಗಿದ್ದೆ? ಸಾರಿ, ನೀವ್ ಎಲ್ಗೋಗಿದ್ರಿ? ಎಲ್ಲೂ ಇಲ್ಲ, ನಾನ್ ಮನೇಲೆಲ್ಲೇ ಇದ್ದೆ. ಸರಿ, ನೀನ್ ಮಲ್ಕೋ. ಪ್ರೀತಿ ಮಲ್ಕೋತಾಳೆ. ಆದ್ರೆ ಪ್ರಶಾಂತ್ ಮನ್ಸಲ್ಲಿ ಒಂದು ಸಂಶಯ ಅಂತೂ ಹಾಗೆ ಉಳ್ಕೊಂಡಿರುತ್ತೆ. ಅವನು ಇಡೀ ರಾತ್ರಿ ಎದ್ದಿರ್ತಾನೆ. ಭಯದಲ್ಲಿ ಅವನಿಗೆ ನಿದ್ರೆನೆ ಬಂದಿರೋದಿಲ್ಲ. ಪ್ರಶಾಂತ್ ಅವನ ಅಪ್ಪ ಅಮ್ಮ ಮತ್ತೆ ಬಬ್ಲಿ ಜೊತೆ ಕೂತಿದ್ದಾನೆ. ನಿನ್ನೆ ರಾತ್ರಿ ಆದಂತ ಘಟನೆಗಳನ್ನ ಅವನು ಅವ್ರಿಗೆ ತಿಳಿಸ್ತಿದ್ದಾನೆ. ಇದನ್ನ ಕೇಳಿ ಎಲ್ರಿಗೂ ಕೂಡ ತುಂಬಾ ಭಯ ಆಗುತ್ತೆ. ಅಪ್ಪ, ಆದಷ್ಟು ಬೇಗ ಯಾವ್ದಾದ್ರೂ ತಾಂತ್ರಿಕರನ್ನ ಕರೆಸಿ, ಇಲ್ಲ ಅಂದ್ರೆ ರಕ್ತಿಕಾ ಯಾರನ್ನೂ ಕೂಡ ಜೀವಂತವಾಗಿ ಬಿಡೋದಿಲ್ಲ. ನಿನ್ನೆ ತಾನೇ ತಾಂತ್ರಿಕರ ಹತ್ರ ಮಾತಾಡಿದೀನಿ. ಅವರು ಡೆಲ್ಲಿಗೆ ಹೋಗಿದ್ದಾರೆ. ಸ್ವಲ್ಪ ದಿನ ಆದ್ಮೇಲೆ ಬಂದ್ಬಿಡ್ತಾರೆ. ಅಲ್ಲಿವರೆಗೂ ರಕ್ತಿಕನ ಸ್ವಲ್ಪ ಸಮಾಧಾನವಾಗಿ ನೋಡ್ಕೊಳ್ಳಿ. ರಾತ್ರಿಯ ಸಮಯ. ಪ್ರಶಾಂತ್ ಅವನ ಅಪ್ಪ ಅಮ್ಮನ ಜೊತೆ ಊಟ ಮಾಡ್ತಿದ್ದಾನೆ. ಆಗ ಪ್ರೀತಿ ಕೋಣೆಯಿಂದ ಪಿಸುಪಿಸ ಅನ್ನೋ ಧ್ವನಿ ಕೇಳಿಸ್ತಾ ಇರುತ್ತೆ. ಒಂದು ವಿಚಿತ್ರವಾದಂತ ಶಬ್ದಗಳು. ಪ್ರಶಾಂತ್ಗೆ ಇನ್ನೂ ಭಯ ಜಾಸ್ತಿ ಆಗುತ್ತೆ. ಮನೇಲಿ ಪ್ರೀತಿ ಒಬ್ಳೆ ತಾನೇ ಇರೋದು, ಯಾರ್ ಜೊತೆ ಮಾತಾಡ್ತಿದ್ದಾಳೆ? ಬಬ್ಲಿ ಇಲ್ಲಿಲ್ವಲ್ಲ, ಅವಳು ಬಬ್ಲಿ ಜೊತೆ ಮಾತಾಡ್ತಿರ್ಬೋದು. ಆಗ ಬಬ್ಲಿ ಹೊರಗಡೆಯಿಂದ ಅಲ್ಲಿಗೆ ಬರ್ತಾಳೆ. ಬಬ್ಲಿ ಹೊರ್ಗೋಗಿದ್ಲಲ್ಲ, ಇವಳು ಯಾರ್ ಜೊತೆ ಮಾತಾಡ್ತಿದ್ದಾಳೆ? ಪ್ರಶಾಂತ್ ಮತ್ತೆ ಮನೆಯವರೆಲ್ರೂ ಭಯದಿಂದ ಒಳಗಡೆ ಹೋಗ್ತಾರೆ. ಅವರು ಒಳಗೋಗಿ ನೋಡುವಾಗ ಒಬ್ಬ ವ್ಯಕ್ತಿ ಅಲ್ಲಿಂದ ಮಾಯ ಆಗಿ ಹೋಗ್ತಾನೆ. ಪ್ರೀತಿ ಅವನ್ ಕಡೆ ಕೋಪದಿಂದ ನೋಡ್ತಿರ್ತಾಳೆ. ಅವಳ ಕಣ್ಣು ಕೆಂಪಾಗಿರುತ್ತೆ.
ಎಲ್ರೂ ಕೂಡ ಅಲ್ಲಿಂದ ಭಯದಿಂದ ಓಡ್ ಹೋಗ್ತಾರೆ. ಬಾಗ್ಲನ್ನ ಕ್ಲೋಸ್ ಮಾಡ್ತಾರೆ. ಪ್ರೀತಿ ಬಾಗ್ಲನ್ನ ಬಡಿತಾ ಇರ್ತಾಳೆ. ಬಾಗ್ಲು ತೆಗೀರಿ, ಬಾಗ್ಲು ತೆಗೀರಿ, ಬಾಗ್ಲು ತೆಗೀರಿ. ಪ್ರೀತಿ ಕಿರ್ಚಾಟನ ಕೇಳಿಸ್ಕೊಂಡು ಯಾರು ಕೂಡ ಬಾಗ್ಲನ್ನ ತೆಗೀದಿಲ್ಲ. ಭಯದ ವಾತಾವರಣ ಮನೇಲಿ ಆವರಿಸಿರುತ್ತೆ. ಒಬ್ಬ ಕೊರಿಯರ್ ಬಾಯ್ ಪ್ರಶಾಂತ್ ಮನೆಗೆ ಬರ್ತಾನೆ. ಪ್ರಶಾಂತ್ ಅಣ್ಣ, ನಿಮ್ಗೊಂದು ಕೊರಿಯರ್ ಬಂದಿದೆ. ಪ್ರಶಾಂತ್ನ ಗೆಳೆಯ ವಿಜಯ್ ಅವ್ನಿಗೆ ತುಂಬಾ ದಿನಗಳ ನಂತರ ಒಂದು ಗಿಫ್ಟ್ ಕಳ್ಸಿರ್ತಾನೆ. ಪ್ರೀತಿ ಪಕ್ಕದಲ್ಲೇ ನಿಂತಿರ್ತಾಳೆ. ಗೊತ್ತಿಲ್ಲ ಇವನು ಏನ್ ಕಳ್ಸಿದಾನೆ ಅಂತ. ಇವನ್ ಯಾವಾಗ್ಲೂ ವಿಚಿತ್ರವಾಗೇ ಕಳಿಸ್ತಾನೆ. ಮಕರ ಸಂಕ್ರಾಂತಿ ಹತ್ರ ಬರ್ತಿದೆ, ಅದಕ್ ರಿಲೇಟೆಡ್ ಏನೋ ಕಳ್ಸಿರ್ಬೋದು ಅನ್ಸತ್ತೆ. ಹಾಗೆ ಪ್ರಶಾಂತ್ ಬಾಕ್ಸ್ ಅನ್ನ ಓಪನ್ ಮಾಡಿದ್ಕು ಅಲ್ಲಿ ಬಣ್ಣ ಬಣ್ಣದ ಗಾಳಿಪಟ ಕಾಣಿಸುತ್ತೆ. ಬಣ್ಣನ ನೋಡಿ ಪ್ರಶಾಂತ್ಗೆ ತುಂಬಾನೇ ಭಯ ಆಗುತ್ತೆ. ಪ್ರೀತಿ ಕಣ್ಣು ಕೆಂಪಾಗುತ್ತೆ ಮತ್ತವಳು ಒಂದು ಭಯಾನಕ ನಗುವನ್ನ ಬೀರ್ತಾಳೆ. ಅವಳು ಪ್ರಶಾಂತ್ ಕತ್ತನ್ನ ಹಿಡಿದು ಮೇಲೆತ್ತುತ್ತಾಳೆ. ಏನಾದ್ರೂ ಕಾಪಾಡಿ, ಕಾಪಾಡಿ. ಆಗ ತಾಂತ್ರಿಕರು ಅಲ್ಲಿಗೆ ಬರ್ತಾರೆ. ಅವರು ಮಂತ್ರನ ಪಠಿಸಿ ಪ್ರೀತಿ ಮೇಲೆ ವಿಭೂತಿ ಎಸಿತಾರೆ. ಪ್ರೀತಿ ಪ್ರಶಾಂತ್ನ ಬಿಟ್ಬಿಡ್ತಾಳೆ ಮತ್ತವಳು ಮೂರ್ಛೆ ತಪ್ಪಿ ಕೆಳಗ್ ಬೀಳ್ತಾಳೆ. ನೀವು ಸರಿಯಾದ ಸಮಯಕ್ಕೆ ಬಂದ್ರಿ, ಇಲ್ಲ ಅಂದ್ರೆ ರಕ್ತಿಕಾ ಪ್ರಶಾಂತ್ನ ಸಾಯಿಸ್ಬಿಡ್ತಿದ್ಲು. ಹಾ, ಇವಳು ನನ್ನನ್ನ ಸಾಯಿಸ್ಬಿಡ್ತಿದ್ಲು ತಾಂತ್ರಿಕ್ರೆ. ನಾನ್ ಈ ವಿಚಾರ ಕೇಳಿದ ಕೂಡ್ಲೆ ಡಿಲ್ಲಿಯಿಂದ ತಕ್ಷಣ ಬಂದ್ಬಿಟ್ಟೆ. ತಾಂತ್ರಿಕ್ರೆ, ಈ ರಕ್ತಿಕಾಳಿಂದ ನಮ್ಗೆ ಮುಕ್ತಿ ಕೊಡ್ಸೋದಕ್ಕೆ ಏನಾದ್ರೂ ಮಾಡ್ಬೇಕು ನೀವು. ಅವಳ ಆತ್ಮ ನನ್ ಸೊಸೆ ಶರೀರನ ಆವರಿಸ್ಕೊಂಡಿದೆ. ಇವತ್ ರಾತ್ರಿ ಇದಕ್ಕೊಂದು ಉಪಾಯನ ಹುಡುಕಾಣ. ರಾತ್ರಿ ಸಮಯ. ತಣ್ಣನೆಯ ಗಾಳಿಯಲ್ಲಿ ಒಂದು ಭಯಾನಕವಾದ ಶಬ್ದ. ತಾಂತ್ರಿಕರು ಅಗ್ನಿಯನ್ನ ಹಚ್ಚುತ್ತಾರೆ ಮತ್ತೆ ಪ್ರೀತಿನ ಅದ್ರ ಮುಂದೆ ಕೂರಿಸ್ತಾರೆ. ಮಂತ್ರವನ್ನ ಪಠಿಸೋದಕ್ಕೆ ಶುರು ಮಾಡ್ತಾರೆ. ರಕ್ತಿಕಾಯೇ ಮಹಾಭೂತಾಯೇ ನಮಃ ಕ್ಷೇತ್ರಸ್ಯ ಮಧ್ಯೆ ನಗಚ್ಚ ರಕ್ತಿಕಾಯೇ ಸ್ವಾಹ. ರಕ್ತಿಕಾಳ ಆತ್ಮ ಪ್ರೀತಿಯ ದೇಹದಲ್ಲಿ ಪ್ರವೇಶಗೊಳ್ಳುತ್ತೆ. ಅವಳು ವಿಚಿತ್ರವಾದ ನಗುವನ್ನ ಬೀರ್ತಾ ಹೇಳ್ತಾಳೆ, ಶಾಂತಿಯಿಂದ ಅಲ್ಲೇ ಕುತ್ಕೋ. ಯಾರ್ ನೀನು? ನಾನು ರಕ್ತಿಕಾ. ಎಲ್ಲಿಗೆ ಯಾಕೆ ಬಂದಿದ್ಯಾ? ಏನ್ ಬೇಕು ನಿನ್ಗೆ? ನನ್ಗೆ ರಾಜ ರುದ್ರ ಸಿಂಗ್ ಬೇಕು. ಆದ್ರೆ ಯಾಕೆ? ಅವನ ರಕ್ತ ಬೇಕು. ಅವನ ರಕ್ತದಲ್ಲಿ ಹೋಳಿ ಆಡ್ಬೇಕು. ಆದ್ರೆ ಯಾಕೆ? ಸೇಡು. ಅವನು ನನ್ಗೆ ಮೋಸ ಮಾಡಿದಾನೆ. ಇಲ್ಲಿ ಯಾವ ರಾಜ ರುದ್ರ ಸಿಂಗು ಇಲ್ಲ. ಹೋಗೋ, ಹಳ್ಳಿ ಜನಕ್ಕೆ ತೊಂದರೆ ಕೊಡ್ಬೇಡ. ಎಲ್ಲಿವರೆಗೂ ನಾನು ರಾಜ ರುದ್ರ ಸಿಂಗ್ ಮೇಲೆ ಸೇಡ್ ತೀರಿಸ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೀನಿ. ಒಂದ್ ವೇಳೆ ನೀನು ಹೋಗ್ಲಿಲ್ಲ ಅಂದ್ರೆ ನಾನ್ ನಿನ್ನ ಬಂದಿ ಮಾಡ್ಬಿಡ್ತೀನಿ. ನೀನ್ ನನ್ನ ಬಂದಿ ಮಾಡಕ್ಕಾಗೋದಿಲ್ಲ. ಪ್ರೀತಿ ಬಂದಿ ಮಾಡ್ತಾನೆ ಅಂತ ಕೇಳ್ಪಟ್ಟು ತಾಂತ್ರಿಕನ ಮೇಲೆ ಹಲ್ಲೆ ಮಾಡ್ತಾಳೆ. ಆದ್ರೆ ತಾಂತ್ರಿಕ ಅವಳ ಮೇಲೆ ವಿಭೂತಿ ಹಾಕ್ತಾರೆ. ಅವಳು ಮೂರ್ಛೆ ಹೋಗಿ ಕೆಳಗ್ ಬೀಳ್ತಾಳೆ. ತಾಂತ್ರಿಕ ಒಂದು ಯಂತ್ರದಲ್ಲಿ ಅವಳನ್ನ ಬಂದಿ ಮಾಡ್ತಾರೆ. ಊರಿನ ಜನರು ಖುಷಿಯಿಂದ ಕುಂದಾಡ್ತಾರೆ. ಈಗ ನಿಮ್ಮ ಹಳ್ಳಿಯಲ್ಲಿ ರಕ್ತಿಕಳ ಆತ್ಮ ಶಾಶ್ವತವಾಗಿ ಹೋಗಿದೆ. ಎಲ್ರೂ ಸಂಭ್ರಮದಿಂದ ಇರ್ತಾರೆ. ತಾಂತ್ರಿಕರು ಅವ್ರ ಮನೆಗೆ ಹೋಗೋಕೆ ಹೊರಡ್ತಾರೆ. ಆದ್ರೆ ಆಗ ಆ ಯಂತ್ರ 2 ತುಂಡಾಗುತ್ತೆ. ರಕ್ತಿಕಾ ಅಲ್ಲಿಂದ ವಾಪಸ್ ಬರ್ತಾಳೆ. ಪ್ರೀತಿ ಆತ್ಮಕ್ಕೆ ಸೇರ್ಕೋತಾಳೆ. ಮತ್ತೆ ಅವಳ ಕಣ್ಣು ಕೆಂಪಾಗುತ್ತೆ. ತಾಂತ್ರಿಕನ ಕತ್ತನ್ನ ಹಿಡ್ಕೊಂಡು ಗಾಳಿಯಲ್ಲಿ ಮೇಲೆತ್ತುತ್ತಾಳೆ. ಹುಷಾರಾಗಿರಿ ಹಳ್ಳಿ ಜನಗಳೇ, ಒಬ್ರಲ್ಲ ಇಬ್ರು. ರಂಗಿಲಾಪುರಕ್ಕೆ 2 ಆತ್ಮಗಳು ಬಂದಿದೆ. ಒಂದು ರಕ್ತಿಕಾ, ಇನ್ನೊಂದು. ತಾಂತ್ರಿಕರು ಮತ್ತೊಂದು ಆತ್ಮದ ಬಗ್ಗೆ ಹೇಳಕ್ ಹೋಗ್ತಿರ್ತಾರೆ. ಆದ್ರೆ ಅಷ್ಟರಲ್ಲಿ ಅವರ ಪ್ರಾಣ ಹೊರಟೋಗುತ್ತೆ. ಊರಿನ ಜನರಿಗೆ ಭಯದಿಂದ ನಡುಕ ಶುರುವಾಗುತ್ತೆ. ರಕ್ತಿಕಾ ಅಷ್ಟೇ ಅಲ್ಲದೆ ಮತ್ತೊಂದು ಆತ್ಮ ಯಾರ್ದು ಅಂತ ಈ ಸುದ್ದಿ ಆ ಹಳ್ಳಿಯಲ್ಲಿ ಛಾಯೆಯಾಗಿ ಮೂಡಿರುತ್ತೆ.